ಈಗ ನೋಡಿ, ಪ್ರಶ್ನೆ ಇರೋದು ನಾನೇನು ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಕೇಂದ್ರ ಸರ್ಕಾರದ ಸಂಸ್ಥೆಗಳೇನಂತ ಇದೆ ಅಂತ. ಭಾಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದ ಪೊಲ್ಯೂಷನ್ ಬೋರ್ಡ್ಗಳಿರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಮತ್ತು ಉತ್ತರ ಪ್ರದೇಶಿನ ಸಂಸ್ಥೆಗಳಿರ್ಬೋದು, ಏನು ಹೇಳಿದರು, 12% ಏನು ರೋಗಗಳು ಉತ್ತರ ಪ್ರದೇಶನಲ್ಲಿ ಆಗುತ್ತೆ, ಅದಕ್ಕೆ ಅದರ ಮೂಲ ಗಂಗಾ ನದಿಯ ಕಲುಷಿತ ನೀರು ಅಂದ್ಬಿಟ್ಟು. ಇದು ನನ್ನ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ಅವ್ರದ್ದು. ಅದ್ರ ಮೇಲೆ ಇದು ಕುಂಭಮೇಳಕ್ಕಿಂತ ಮುಂಚೆ, ಅದಾದಮೇಲೆ ಒಂದು ರಿಪೋರ್ಟು ಕೇಂದ್ರ ಸರ್ಕಾರದವರೇ ಕೊಟ್ಟಿರೋದು. ಯಾವ ರೀತಿ ನೀರು ಮಾಲಿನ್ಯ ಆಗಿದೆ, ಪ್ರಾಣಿಗಳದಿರ್ಬೋದು, ಮನುಷ್ಯರಿರ್ಬೋದು, ಹೊಲಸೆಲ್ಲ ನೀರಿನಲ್ಲಿ ತೇಲ್ತಾ ಇವೆ ಅಂದ್ಬಿಟ್ಟು ಅವ್ರು ಹೇಳ್ತಾ ಇರೋದು. ಈಗ ಅದು ಸ್ನಾನ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅಂತ ಅವ್ರದ್ದೇ ಸಂಸ್ಥೆಗಳು ಹೇಳಿದಾಗ, ಖಾಸಗಿ ಕಂಪನಿಗಳು ಧರ್ಮದ ಹೆಸರ ಮೇಲೆ ಇವತ್ತು ತ್ರಿವೇಣಿ ಸಂಗಮದಿರ್ಬೋದು, ಗಂಗಾ ಜಲ ಅಂದ್ಬಿಟ್ಟು ಇವತ್ತೇನು ನೇರವಾಗಿ ಮೂಲದಿಂದ ಬಂದಿದೆ ಅಂತ ಮಾರಾಟ ಮಾಡ್ತಾ ಇರೋದು ಎಷ್ಟು ಸರಿ ಅಂತ ಅಷ್ಟೇ ಪ್ರಶ್ನೆ ಮಾಡಿರೋದು ನಾನು. ಆಮೇಲೆ ಇದಕ್ಕೆ ನಿಯಂತ್ರಣ ಮಾಡೋರು ಯಾರು? ಇವತ್ತು ಸಂಪೂರ್ಣವಾಗಿ ಕಮರ್ಷಿಯಲೈಸೇಷನ್ ಮಾಡ್ತಾ ಇದ್ದಾರಾ ಇವರು ಅಂತ ಅಷ್ಟೇ ನನ್ನ ಪ್ರಶ್ನೆ ಇರೋದು. ಜನರಿಗೆ ದಿಕ್ಕು ತಪ್ಪಿಸ್ತಾ ಇದ್ದಾರಾ ಅಂತ. ಒಂದು ಕಡೆ ಹೇಳ್ತಾರೆ 54 ಕೋಟಿ ಜನ ಬಂದು ಕುಂಭಮೇಳದಲ್ಲಿ ಭಾಗವಹಿಸಿದ್ರು ಅಂದರು, ಸಂತೋಷ. ಆದರೆ ಅದರಿಂದ ಆಗ್ತಾ ಇರುವಂಥ ಪರಿಣಾಮದ ಬಗ್ಗೆ ಯೋಚನೆ ಮಾಡಿ ಜವಾಬ್ದಾರಿಯಾಗಿ ಯಾರನ್ನ ಮಾತಾಡ್ತಾ ಇದ್ದಾರಾ? ಅಲ್ಟಿಮೇಟ್ಲಿ ಏನು ಸರ್, ನೀರಿದ್ರೆ ತಾನೇ ನಾವು, ನೀರಿದ್ರೆ ತಾನೇ ಕೃಷಿ, ನೀರಿದ್ರೆ ತಾನೇ ಆರೋಗ್ಯ, ನೀರಿದ್ರೆ ತಾನೇ ಮನುಷ್ಯರು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ನೀವು ನಮ್ಮ ಮನುಕುಲದ ಇತಿಹಾಸ ತೆಗೆದು ನೋಡಿದ್ರೆ ಎಲ್ಲ ದೊಡ್ಡ ಸಿವಿಲೈಸೇಷನ್ಸ್ಗಳು ಕೂಡ ಎಲ್ಲಿಂದ ಆರಂಭ ಆದರೂ? ನದಿ ದಂಡೆಯಿಂದ ತಾನೇ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರ್ಬೋದು, ನಿಮ್ಮ ರೋಮನ್ ಸಿವಿಲೈಸೇಷನ್ ಇರ್ಬೋದು, ಎಲ್ಲನೂ ಕೂಡ ಎಲ್ಲಿ ನೀರು ಎಲ್ಲಿ ಇರ್ತದೆ ಅಲ್ಲೇ. ಇಲ್ಲೂ ಅಷ್ಟೇ. ಬನಾರಸ್ ಇರ್ಬೋದು, ಹರಿದ್ವಾರ ಇರ್ಬೋದು, ಪ್ರಯಾಗ್ರಾಜ್ ಇರ್ಬೋದು, ಇವೆಲ್ಲ ನಿನ್ನೆ ಮೊನ್ನೆ ಹುಟ್ಟಿದಂಥ ನಗರಗಳಲ್ಲ, ಪ್ರಾಚೀನ 3000-4000 ವರ್ಷ ಇತಿಹಾಸ ಇರೋದು. ಅದನ್ನು ಕಾಪಾಡೋದು ಬಿಟ್ಟು ನಮ್ಮ ಪರಂಪರೆಯನ್ನು ಮುಂದುವರಿಸ್ವಿ, ಬೇಡ ಅಂತ ಇಲ್ಲ. ಆದರೆ ದಿಕ್ಕು ತಪ್ಪಿಸಿ ಜನರಿಗೆ ನೀವು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನೀವು ಮಾಡ್ತಾ ಇದ್ದೀರಾ, ಕಮರ್ಷಿಯಲೈಸ್ ಮಾಡ್ತಾ ಇದ್ದೀರಲ್ಲ, ಅದು ಸರಿಯಲ್ಲ. ಆ್ಯಂಡ್ ಹೂ ಇಸ್ ರೆಸ್ಪಾನ್ಸಿಬಲ್? ಈಗ ಯಾವುದೇ ನದಿ ಮೂಲಗಳು, ಯಾವುದೇ ಜಲಮೂಲಗಳು ಕಲುಷಿತ ಆದರೆ ನುಕ್ಸಾನ್ ಯಾರಿಗೆ ಹೇಳಿ? ನೀವೇ ಮೀಡಿಯಾದಲ್ಲಿ ಹಾಕ್ತೀರಾ. ಇಲ್ಲಿ ಯಾವುದಾದ್ರೂ ಈಗ ನಾವು ಬಂದ ಮೇಲೆ 1-2-3 ಪ್ರಕರಣಗಳಾಗಿದೆ. ದಾವಣಗೆರೆನಲ್ಲಿರ್ಬೋದು, ಚಿತ್ರದುರ್ಗದಲ್ಲಿರ್ಬೋದು, ಎಲ್ಲಿ ಕಲುಷಿತ ನೀರಿಂದ ಕೆಲವು ಜನ ಭಾಳ ಅಸ್ವಸ್ಥರಾಗಿದ್ದಾರೆ, ಕೆಲವು ಜನ ಮೃತಪಟ್ಟಿದ್ದಾರೆ. ಅವಾಗ ನೀವೇ ನನ್ನ ಮೇಲೆ ದಾಳಿ ಮಾಡಿದ್ದೀರಾ, ಮೀಡಿಯಾದವರು, ಆಪೋಸಿಷನ್ದವರು. ಸೊ ನಾನೇನು ಹೇಳ್ತಾ ಇದ್ದೀನಿ, ಇರ್ರೆಸ್ಪೆಕ್ಟಿವ್ ಆಫ್ ನಾನು ಬರೇ ಈ ಮಹಾಕುಂಭ ಇರ್ಬೋದು ಅಥವಾ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋಂಥ ಇರ್ಬೋದು, ಏನೇ ಇರ್ಬೋದು, ನಾವೆಲ್ಲರೂ ಜವಾಬ್ದಾರಿಯಿಂದ ನಾವು ನಮ್ಮ ಜಲಮೂಲಗಳನ್ನು ಕಾಪಾಡಬೇಕು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಇದನ್ನು ಕೆಲವು ಜನರು ಸೆಂಟಿಮೆಂಟಲ್ ಆಗಿ ತಗೊಂಡು ಏನು ಜನರಿಗೆ ಮೂರ್ಖ ಮಾಡ್ತಾ ಇದ್ದಾರೆ. ಏನಂತ, ಇದು ನೇರವಾಗಿ ಮೂಲದಿಂದ ಬಂದಿರೋದು, ಇದು ಯಾವುದೇ ಫಿಲ್ಟರ್ ಇರಲಾರ್ದೆ ಹಾಕಿರೋದು, ಪ್ಯೂರಿಫಿಕೇಷನ್ ಪ್ರೋಸೆಸ್ಸು ಮಾಡಿಲ್ಲ ಅಂದರೆ ನೇರವಾಗಿ ಮೂಲದಿಂದ ಬಂದಿದೆ ಅಂದರೆ ಯಾರು ನಿಜ ಹೇಳ್ತಾ ಇದ್ದಾರೆ? ಇವ್ರು ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡ್ತಾ ಇರೋದು ನಿಜ ಹೇಳ್ತಾ ಇದ್ದಾರಾ, ಅಥವಾ ಕೇಂದ್ರ ಸರ್ಕಾರದ ಸಂಸ್ಥೆಗಳು ನಿಜ ಹೇಳ್ತಾ ಇರೋದಂತ ಅಷ್ಟೇ ನನ್ನ ಪ್ರಶ್ನೆ. ನಾವೆಲ್ಲರೂ ಜವಾಬ್ದಾರಿ ತೊಗೊಂಡು ನಮ್ಮ ಜಲಮೂಲಗಳನ್ನು ನಾವು ಕಾಪಾಡ್ಕೋಬೇಕು. ಮುಂದಿನ ಪೀಳಿಗೆ, ಇದೇ ನಮ್ಮ ಆಸ್ತಿ ಅಲ್ಲ, ನಾವು ನಮ್ಮ ಮುಂದಿನ ಪೀಳಿಗೆಯಿಂದ ನಾವು ಅದನ್ನು ಬಾರೋ ಮಾಡಿರೋದು. ಇದೆ. ಈಗ 38,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಏನು ಗಂಗಾ ರಿಜುವಿನೇಷನ್ ಪ್ರೋಗ್ರಾಮ್ ಮಾಡಿದೆ ಅಲ್ಲ ಸರ್, 38,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಅಂದರೆ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ವಾ ಆ ಜಲಮೂಲದ ಸ್ಥಿತಿಗತಿಯನ್ನು? ಸೊ ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ನಮ್ಮ ಸಂಪ್ರದಾಯಗಳನ್ನು ಕಾಪಾಡೋದು ಇಂಪಾರ್ಟೆಂಟ್ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅಟ್ ವಾಟ್ ಕಾಸ್ಟ್?
ಅಟ್ ವಾಟ್ ಕಾಸ್ಟ್ ಅದನ್ನು ಯೋಚನೆ ಮಾಡಬೇಕು ಅಂತ ಅಷ್ಟೇ ನಂದು ಇದು. ಆಮೇಲೆ ಐ ಆಮ್ ಅಗೇನ್ಸ್ಟ್ ಇವರೆಲ್ಲರೂ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರಲ್ಲ, ಕೆಲವು ಜನರಿಗೆ ಮರಳು ಮಾಡ್ತಾ ಇದ್ದಾರಲ್ಲ, ನೀವು ನೋಡಿ, ನೀವು ನನಗೆ ಅಳಬೇಕು ನಗಬೇಕು ಗೊತ್ತಾಗಲ್ಲ ಒಂದೊಂದು ಸರಿ. ನ್ಯೂಸ್ನಲ್ಲಿ ನಿಮ್ಮ ಮಾಧ್ಯಮದಲ್ಲೇ ತೋರಿಸ್ತಾ ಇದ್ರಿ, ಒಬ್ಬ ವ್ಯಕ್ತಿ ನೀವು ನಮಗೆ ಫೋಟೋ ಕೊಟ್ಟರೆ ನಿಮ್ಮ ಪಾಸ್ಪೋರ್ಟ್ ಫೋಟೋವನ್ನು ನಾವು ತೊಗೊಂಡು ಹಿಂಗೊಂದು ಬೊಗಣಿ ಇಟ್ಕೊಂಡು ಇಲ್ಲಿ ನಾನು ನಿಮಗೆ ಏನು ಡುಬ್ಕಿ ಹೊಡಿಸ್ತೀನಿ, ಮುಳುಗಿಸ್ತೀನಿ, ಇದರಿಂದ ನಿಮ್ಮ ಪಾಪ ಪರಿಹಾರ ಆಗ್ತದೆ ಅಂದ್ಬಿಟ್ಟು ಜನ ಮರಳು ಜಾತ್ರೆ ಮರಳು ಅಂತ ಕಳಿಸ್ಕೊಟ್ಟಿಲ್ವಾ ಸರ್? ಸೊ ಇಂಥ ವ್ಯವಸ್ಥೆನಲ್ಲಿ ಇದ್ದೀವಿ ಅಂತ ಅಷ್ಟೇ ನಂದು. ನಮಗೆ ಯಾರು ನೀವು ಮಹಾಕುಂಭಿಗಾನ ಹೋಗಿ, ತ್ರಿವೇಣಿ ಸಂಗಮಿಗಾನ ಹೋಗಿ, ನಿಮ್ಮ ಪಾಪವನ್ನು ಹೆಂಗಾನ ಪರಿಹಾರ ಮಾಡ್ಲಿಕ್ಕೆ ನೀವೇನಾದರೂ ದಾರಿಗಳು ಕಟ್ಕೊಳ್ಳಿ, ಅದಕ್ಕೆ ನನಗೆ ಆಕ್ಷೇಪ ಇಲ್ಲ. ಆದರೆ ನಮ್ಮ ಜವಾಬ್ದಾರಿ ನಾಗರಿಕರಿಗಾಗಿರ್ಬೋದು ಅಥವಾ ಸರ್ಕಾರ ವತಿಯಿಂದ ಜಲಮೂಲಗಳನ್ನು ಕಾಪಾಡೋದು ನಮ್ಮದೆಲ್ಲರದ್ದು ಜವಾಬ್ದಾರಿ ಅಷ್ಟೇ. ಕಳೆದ ಬೆಳಗಾವಿ ಸೆಷನ್ನಲ್ಲಿ ಸರ್ಕಾರನೇ ಉತ್ತರ ಕೊಟ್ಟಿದೆ. 12 ಕರ್ನಾಟಕದ ನದಿಗಳು ಕೂಡ ಕಲುಷಿತಗೊಂಡಿದ್ದಾವೆ. 650 ಕಿಲೋಮೀಟರ್ ಕಲುಷಿತ ಆಗಿದೆ. ನಮ್ಮ ಜವಾಬ್ದಾರಿ ಏನಾಗಿದೆ? ಕರ್ನಾಟಕ ನೋಡಿ, ನಾನು ಕಳೆದ 1.5 ವರ್ಷದಿಂದ ನಮ್ಮ ಇಲಾಖೆಯಿಂದ ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಕೂಡ ಮಾಡಿದ್ದೀನಿ ಮತ್ತು ವೈಯಕ್ತಿಕ ಆಸಕ್ತಿ ಕೂಡ ವಹಿಸಿದ್ದೀನಿ. ಅದಕ್ಕೆ ನಿಮ್ಗೆ ನೆನಪಿದ್ರೆ ಹೀಗೆ ಒಂದು 3 ತಿಂಗಳ ಹಿಂದೆ 4 ತಿಂಗಳ ಹಿಂದೆ ನಾನೇ ಒಂದು ವಾಟರ್ ಸಮಿಟನ್ನು ನಾವು ಮಾಡಿದ್ವಿ. ನಮ್ಮ ಜಲಮೂಲಗಳನ್ನು ಯಾವ ರೀತಿ ನಾವು ಕಾಪಾಡ್ಬೋದು, ಕೆಮಿಕಲ್ ಕಂಟ್ಯಾಮಿನೇಷನಿಂದ ಇರ್ಬೋದು, ಬಯೋಲಾಜಿಕಲ್ ಕಂಟ್ಯಾಮಿನೇಷನ್ ಇಂದ ಇರ್ಬೋದು, ನಾವು ಹೇಗೆ ಹೊಸ ಪ್ರಯೋಗಗಳನ್ನು, ವಿನೂತನವಾದಂಥ ತಂತ್ರಜ್ಞಾನವನ್ನು ಯಾವ ರೀತಿ ಬಳಸ್ಕೋಬೋದು, ಬಯೋಟೆಕ್ನಾಲಜಿ ಇರ್ಬೋದು, ಮಾನಿಟ್ರಿಂಗ್ ಇರ್ಬೋದು, ಆಪ್ರೇಷನ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಇವೆಲ್ಲ ಯಾವ ರೀತಿ ಮಾಡ್ಬೋದು ಅಂದ್ಬಿಟ್ಟು ನಾನೇ ಒಂದು ಸಮ್ಮೇಳನ ಮಾಡಿ ಅದರಲ್ಲಿ 116 ನವೋದ್ಯಮಗಳ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ 22 ಒಳ್ಳೆ ಪ್ರಯೋಗಗಳನ್ನು ನಾವು ಆಗಲೇ ಅಳವಡಿಸ್ಕೊಳ್ತಾ ಇದ್ದೀವಿ. ಆಮೇಲೆ ನಾವು ಬಂದ ಮೇಲೆ ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಪಾಲಿಸಿಯನ್ನು ನಾವು ತಂದಿರೋದು. ಮತ್ತು ಮುಂದುವರೆದು ನಾವು ಈ ಸ್ಯಾಟಲೈಟ್ ಬೇಸ್ಡ್ ಇಮೇಜಿಂಗ್ ಇರ್ಬೋದು, GIS ಬೇಸ್ಡ್ ಮ್ಯಾಪಿಂಗ್ ಇರ್ಬೋದು, ಇನ್ನೂ 1 ವರ್ಷದ ಒಳಗಡೆ ಎಲ್ಲ ನಮ್ಮ 28,000 ಚಿಲ್ಲರೆ ಏನು ಹಳ್ಳಿಗಳಿವೆ, ಎಲ್ಲದೂ ಕೂಡ ಜಲಮೂಲಗಳನ್ನು ಪತ್ತೆ ಹಚ್ಚಿ ಅದನ್ನು ಯಾವ ರೀತಿ ನಾವು ರಿಜ್ಯುನೇಟ್ ಮಾಡ್ಬೋದು, ಆ ವಾಟರ್ ಸೋರ್ಸ್ಗಳನ್ನು ಒಂದು ನೀಲಿ ನಕ್ಷೆಯನ್ನು ಕೂಡ ನಾವು ಹಾಕ್ಲಿಕ್ಕೆ, ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ ಉತ್ತರ ಪ್ರದೇಶನೆಲ್ಲ ಹೆಂಗಿದೆ ಇದು ಹೆಂಗಿದೆ ಅಂತ. ನಾನು ರೂರಲ್ ವಾಟರ್ ಸಪ್ಲೈ ಮಿನಿಸ್ಟರು ನಾನೇ ಇದ್ದೀನಿ. ಸೊ ಆದ್ದರಿಂದ ನಾನೇನು ಮಾಡ್ತಾ ಇದ್ದೀನಿ ಅದನ್ನು ಕೂಡ ಹೇಳ್ತಾ ಇದ್ದೀನಿ. ನಾವು ಬರೇ ಕೂತ್ಕೊಂಡು ಅವರಿಗೆ ಟೀಕಿಸಿದಂತಲ್ಲ, ನನ್ನ ಮೇಲೂ ಜವಾಬ್ದಾರಿ ಇದೆ, ಆ ಜವಾಬ್ದಾರಿಯನ್ನು ನಾನು ಮಾಡ್ತಾ ಇದ್ದೀನಿ. ವಿ ಆರ್ ಟ್ರೈಂಗ್ ಟು ಎಸ್ಟಾಬ್ಲಿಷ್. ಈಗ ಉದಾಹರಣೆಗೆ RO ಪ್ಲಾಂಟ್ಸ್ಗಳು, ವಿ ಆರ್ ನಾಟ್ ಏಬಲ್ ಟು ಫೈಂಡ್ ಅ ಸೊಲ್ಯೂಷನ್. ಕಳೆದ ಸರ್ಕಾರಗಳೆಲ್ಲ 18-20 ಸಾವಿರ RO ಪ್ಲಾಂಟ್ಗಳು ಹಾಕ್ಬಿಟ್ಟಿದ್ದಾರೆ. ಮೇಂಟೆನೆನ್ಸ್ ಇಲ್ಲ, ಯಾರು ಮುಂದೆ ಬರ್ತಾ ಇಲ್ಲ ಮೇಂಟೈನ್ ಮಾಡೋಕ್ಕೆ. ಅದಕ್ಕೆಲ್ಲ ನಾವು ಪರಿಹಾರ ಕಂಡ್ಕೋಬೇಕಲ್ಲ. ಸೊ ನಾನೇನು ನುಡಿತಾ ಇದ್ದೀನಿ ಅದನ್ನು ನಡೀತಾ ಇದ್ದೀನಿ. ಸುಮ್ಮನೆ ನಾವು ಗಾಳಿನಲ್ಲಿ ಗುಂಡು ಹಾರಿಸೋದಲ್ಲ. ವಿ ಆರ್ ಟ್ರೈಂಗ್ ಟು ಬಿ ಆ್ಯಸ್ ಪ್ರಾಕ್ಟಿಕಲ್. ನನ್ನ ಕನಸು ಏನಪ್ಪ ಅಂದರೆ ಪ್ರಾಮಾಣಿಕವಾಗಿ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯನ್ನು ವಾಟರ್ ಸೆಕ್ಯೂರು ಮತ್ತು ಎನರ್ಜಿ ಸೆಕ್ಯೂರ್ ಮಾಡಬೇಕು ಅಂತ. ಇವೆರಡೂ ನಾವು ಮಾಡಿಬಿಟ್ರೆ ಗ್ರಾಮಗಳಲ್ಲಿ ಅವರ ಆರ್ಥಿಕ ಚಟುವಟಿಕೆಗಳಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ನೋಡಿ, ಜಲ್ ಜೀವನ್ ಮಿಷನ್ಗಳು ಇನ್ನೂ 5 ವರ್ಷ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಫೇಸ್ 3 4 ಮೊನ್ನೆ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಈಗ ನಮ್ಮದು 23 ಪ್ರಸ್ತಾವನೆಗಳು ಇನ್ನೂ ಪೆಂಡಿಂಗ್ ಇದೆ. ಅಲ್ಲಿ ಅವ್ರ ದುಡ್ಡು ನಾವು ಅದಕ್ಕೆ ಹಣ ಮೀಸಲಿಟ್ಟಿದ್ದೀವಿ. ಅವರು ಅನುದಾನ ಕೊಟ್ಟರೆ ಈ ಆರ್ಥಿಕ ವರ್ಷದಲ್ಲಿ ಅದು ಮುಂದುವರಿಯುತ್ತದೆ ಅದು ಇನ್ನು. ಸೊ ಜಲಜೀವನ್ ಮಿಷನ್ನು ಇನ್ನೂ 4-5-6 ವರ್ಷ ನಡೀತದೆ. ಕೇಂದ್ರ ಸರ್ಕಾರ ಅವರು ಎಲ್ಲಿ ತನಕ ನಡೆಸ್ಬೇಕಂತಾರೋ ಅಲ್ಲಿ ತನಕ ನಾವು ಅದಕ್ಕೆ 50% ನಮ್ಮದೇನು ಪಾಲಿದೆ ಅದನ್ನು ನಾವು ಮೀಸಲಿಡ್ತೀವಿ.